ಹಾಯ್ ಫ್ರೆಂಡ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಟು ಎ ವಿ ಯೂಟ್ಯೂಬ್ ವ್ಲಾಗ್ಸ್. ಏನಪ್ಪ ಇದು ಹೂ ಕೀಳೋದೆಲ್ಲ ತೋರಿಸ್ತಾ ಇದ್ದೀರಾ ಅಂತ ಇದ್ದೀರಾ? ಏನಿಲ್ಲಪ್ಪ, ನಮ್ಮ ಗಾರ್ಡನಲ್ಲಿ ಬೆಳೆದಿರೋ ಹೂಗಳನ್ನ ಇವತ್ತು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಇವತ್ತಿಗೆ ಎಷ್ಟು ಹೂವು ಸಿಕ್ಕಿದೆ ಅಂತ ನೋಡೋಣ. ಫಸ್ಟು ನಾನು ತಗೊಂಡಿದ್ದು ಸ್ಫಟಿಕ, ಇದು ಬಂದು ಶಂಖಪುಷ್ಪ, ಕನಕಾಂಬರ ಹೂವು. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನಾವೇ ಬೆಳೆಸಿದ ಗಿಡದಲ್ಲಿ ನಾವೇ ಹೂವು ಕಿತ್ತು ದೇವರಿಗೆ ಸಮರ್ಪಿಸಿದಾಗ ಆಗೋ ಖುಷಿ ಎಷ್ಟಿರುತ್ತೆ ಅಂತ. ದಾಸವಾಳಗಳು ನೋಡಿ ಎಷ್ಟೊಂದು ವೆರೈಟೀಸ್ ಹಾಕಿದ್ದೀನಿ ನಾನು. ಕೆಲವೊಂದು ಹೂವು ಬಿಟ್ಟಿದೆ, ಕೆಲವೊಂದು ಇನ್ನೂ ಹೂವು ಬಿಟ್ಟಿಲ್ಲ. ಅದು ಸಿಂಗಲ್ ಲೇಯರು, ಇದು 3-4 ಲೇಯರು. ನೋಡಿ, ರೋಸೂ ಬಂದಿದೆ ಇವತ್ತು. 2 ರೋಸ್ ಬಂದಿದೆ. ಪಿಂಕ್ ಕಲರು ಪನ್ನೀರ್ ರೋಸ್ ಅಂತೀವಲ್ಲ ಅದು, ಅಂದರೆ ದಪ್ಪ ಬಿಡುತ್ತೆ ಇದು. 2 ಕಿತ್ಕೊಂಡಾಯಿತು. ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಗಣಗ್ಲೆ ಹೂವು. ಮತ್ತು ಇದು ಬಂದು ದೈವ ಗಣಗ್ಲೆ ಅಂತಾರೆ. 2 ಕಲರ್ ಹಾಕಿದ್ದೀನಿ. ಪಿಂಕ್ ಕಲರ್ ಒಂದು ಹಾಕಿದ್ದೀನಿ, ವೈಟ್ ಕಲರ್ ಒಂದು ಹಾಕಿದ್ದೀನಿ, ಇನ್ನೊಂದು ಡಾರ್ಕ್ ಪಿಂಕ್ ಹಾಕಿದ್ದೀನಿ. ಬಟ್ ಅದಿನ್ನೂ ಹೂವು ಬಿಟ್ಟಿಲ್ಲ. ಹೂವು ಬಿಟ್ಟಾಗ ನಾನು ನಿಮಗೆ ತೋರಿಸ್ತೀನಿ. ಇವಾಗ ತೆಗಿತಾ ಇರೋದು ವೈಟ್ ಕಲರ್ ಶಂಖಪುಷ್ಪ. ಇವತ್ತು 3 ಸಿಕ್ತು. ಇದು ಬಂದು ಬಿಳಿ ಕಲರ್ ದಾಸವಾಳ, ಮತ್ತು ಲೈಟ್ ಪಿಂಕ್ ದಾಸವಾಳ, ಮತ್ತು ಯೆಲ್ಲೋ ಕಲರ್ ದಾಸವಾಳ. ಸುಮಾರು ಗಿಡ ಕಟ್ ಮಾಡಿಬಿಟ್ಟಿದ್ದೀವಿ, ಅದರಿಂದ ಇನ್ನೂ ಹೂವು ಸಿಕ್ಕಿಲ್ಲ. ಇಲ್ಲಾಂದರೆ ಇನ್ನೂ ಜಾಸ್ತಿ ಹೂವು ಸಿಗ್ತಾಯಿತ್ತು. ನೋಡಿ, ಇವತ್ತಿನ ಕಲೆಕ್ಷನ್ ಇಷ್ಟೊಂದು ಹೂವು. ನೀವು ನಿಮ್ಮ ಟೆರೆಸ್ ಗಾರ್ಡನಲ್ಲಿ ಯಾವ್ಯಾವ ಹೂವು ಬೆಳೆದಿದ್ದೀರಾ, ಯಾವ್ಯಾವ ಗಿಡ ಬೆಳೆದಿದ್ದೀರಾ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್.